ಹೆಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಯಾವ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಕೂಡ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಂತರ ಅದೇ ಬೌಲ್ ಅಳತೆಯಿಂದ 1 ಬೌಲ್ ಆಗುವಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬೌಲ್ ಅಳತೆಯಿಂದ 1 ಬೌಲ್ ಆಗುವಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು ಯಾವ ಥರ ಕೈ ಹಿಡ್ಕೊಂಡಿದ್ದೀನೋ ಅದೇ ಕೈಯಿಂದ ನೀವು ಅದೇ ಥರ ಇಷ್ಟು ಚಿಟಿಕೆ ಆಗುವಷ್ಟು 3 ಸಲ ನೀವು ಅಡುಗೆ ಸೋಡಾನ ತೊಗೊಳ್ಬೇಕು. ಅಂದರೆ ಸ್ಪೂನಿಂದ ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ತೊಗೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಒಂದು 2 ಸ್ಪೂನ್ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಬಾಯ್ಲ್ ಮಾಡಿರುವಂತಹ ಪೊಟ್ಯಾಟೋನ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಸಿರುವಂಥ ಪೊಟ್ಯಾಟೋನ ಈ ರೀತಿಯಾಗಿ ನೀವು ತುರಿಬೇಕು. ಯಾವುದೇ ರೀತಿ ಸ್ಮ್ಯಾಶ್ ಕೂಡ ಮಾಡೋ ಹಾಗಿಲ್ಲ, ಕಟ್ ಮಾಡಿ ಕೂಡ ಹಾಕೋ ಹಾಗಿಲ್ಲ. ಇದೇ ರೀತಿ ನಾನು ಯಾವ ಥರ ತುರಿದಿದ್ದೀನೋ ಇದೇ ಥರ ಕೂಡ ನೀವು. ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆಗಿರುವಂತಹ ಆಲೂಗಡ್ಡೆಯನ್ನು ಚೆನ್ನಾಗಿ ತುರಿದುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಒಳಗಡೆ ಎಲ್ಲ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ತುಂಬ ಮೇಲೆಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಕಡಲೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ಪೊಟ್ಯಾಟೊ ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ಪೊಟ್ಯಾಟೊ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಫ್ಲೇವರ್, ಎಕ್ಸ್ಟ್ರಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 1 ಮೀಡಿಯಮ್ ಸೈಜ್ ಆಗಿರೋ ಪೊಟ್ಯಾಟೋನ ತುರಿದು ಹಾಕ್ಕೊಂಡಿದ್ದೀನಿ. ಅದೇ ಬೌಲ್ ಅಳತೆಯಿಂದ 1 ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮೇಲಿಂದ ಕೆಳಗಿಂದ ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮನೆ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಕಲಿಸುವಾಗ ಗಟ್ಟಿ ಅನಿಸಿದರೆ ಅಂದಾಗ ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ಸೊ ಈಸಿ ಆಗಲಿ ಅಂತೇಳಿ ನೀವು ಒಂದೇ ಸಮ ನೀರನ್ನು ಹಾಕ್ಕೊಂಡ್ರೆ ಆಮೇಲೆ ನೀರು ಜಾಸ್ತಿ ಇದ್ದರೆ ನೀವೇನು ಮಾಡ್ತೀರಾ? ಸೊ ಹಾಗಾಗಿ ನೋಡಿ, ಆಲ್ರೆಡಿ ಪೊಟ್ಯಾಟೊ ಕೂಡ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದು ಕೂಡ ತುಂಬ ಸ್ಮ್ಯಾಶ್ ಆಗಿ ಮಾಡಿರೋದ್ರಿಂದ ಸೊ ನೀರನ್ನು ಸಾಧ್ಯ ಆದಷ್ಟು ನೋಡಿ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಗಟ್ಟಿಯಾಗುತ್ತೆ ನೋಡಿ, ಈ ಥರ ಆಗಿದೆ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನೀವು ಪಡ್ಡು ದೋಸೆ ಮಾಡುವಾಗ ಯಾವ ಥರ ಇರುತ್ತೋ ಅಷ್ಟಿದ್ರೆ ಸಾಕು. ಇದೇನು ಗೊತ್ತಾಗಲ್ಲ ಅನ್ನೋ ಥರ ಏನಿಲ್ಲ, ಮೀಡಿಯಮ್ ಆಗಿ ಇರಲಿ. ತೀರ ಗಟ್ಟಿನೂ ಬೇಡ, ತೀರ ನೀರು ಬೇಡ, ನೋಡಿಕೊಂಡು ಒಂದು ಹದಕ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಅದೇ ಬೌಲ್ ಅಳತೆಯಿಂದ 2 ಬೌಲ್ ಆಗೋಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಕೂಡ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಯಾವುದೇ ರೀತಿ ಚಟ್ನಿ ಇಲ್ಲದೆ ಯಾವುದೇ ರೀತಿ ಪಲ್ಯಗಳನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ತಿನ್ನುವಾಗ ಸೂಪರಾಗಿರುತ್ತೆ. ಅಥವಾ ಮಕ್ಕಳೇನಾದರೂ ಮನೇಲಿ ಬೇಜಾರಾಗಿದ್ದಾಗ ಅವ್ರಿಗೆ ಈ ಥರ ಬಾಕ್ಸಿಗೆ ಆಗಲಿ ಅಥವಾ ಮಾರ್ನಿಂಗ್ ಟಿಫಿನ್ಗಾಗಲಿ ಮಾಡಿಕೊಡಿ. ತುಂಬಾ ಹೆಲ್ದಿಯಾಗಿರುತ್ತೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಈ ಥರ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗ ಮಾತ್ರ ನಾನು ಉಳಿದಿರುವಂಥ ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಇಷ್ಟಿದ್ರೆ ಸಾಕು. ಈಗ ನಾನು ಇದಕ್ಕೆ ರೆಸ್ಟ್ ಕೊಡಬೇಕಂದ್ರೆ 20 ಮಿನಿಟ್ಸ್ ನೀವು ರೆಸ್ಟಲ್ಲಿಡಬೇಕು. ನಂತರ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ನೀವು ತವ ಮೇಲೆ ಕೂಡ ಮಾಡ್ಬೋದು, ಬರುತ್ತೆ. ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ಈಗ ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕರಿಬೇವನ್ನು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ನಂತರ ಕೈಲೇ 1-2 ಚಿಟಿಕೆ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಂತರ ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತೀರ ತೆಳುವಾಗಿ ಹಾಕಲಿಕ್ಕೆ ಹೋಗಬೇಡಿ. ನಿಜವಾಗ್ಲೂ ತೆಳುವಾಗಿ ಹಾಕಿದರೆ ಇದು ಉಲ್ಟಾ ತಿರುಗಿಸುವಾಗ ಹರಿದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಯಾವ ಥರ ತುಂಬ ದಪ್ಪವಾಗಿ ಇದೆ. ನೀವು ತವ ಮೇಲೆ ಏನಾದರೂ ಮಾಡಿದರೆ ಹಿಟ್ಟನ್ನು ಹಾಕಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಕಡಾಯಿ, ನಾನ್ ಸ್ಟಿಕ್ ಕಡಾಯಿಯಲ್ಲಿ ಮಾಡೋದ್ರಿಂದ ಅದು ನಾವು ಯಾವ ಥರ ಶೇಪಲ್ಲಿ ಹಾಕ್ತೀವೋ ಅದೇ ಶೇಪಲ್ಲಿ ಇರುತ್ತೆ. ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ನಂತರ ಓಪನ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನೋಡಿ ಸುತ್ತಲೂ ಆಗಲೇ ಬೆಂದಿದೆ.
ಚೆನ್ನಾಗಿ ಬೆಂದಿದೆ, ಅದು ಕಲರೇ ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು. ಫಸ್ಟ್ ಈ ಥರ ಎಲ್ಲ ಸುತ್ತಲೂ ಅಂದ್ಕೊಂಡಾದಮೇಲೆ ನಿಧಾನವಾಗಿ ನೀವು ತಿರುಗಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ನಿಧಾನವಾಗೇ ಬೇಯಿಸ್ಕೊಳ್ಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಡಬೇಕು. 10 ನಿಮಿಷ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2 ಸೈಡ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಸ್ಟಂಟಾಗಿ ರೆಡಿಯಾಗಿದೆ. ನೀವು ನೋಡಿ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಒಂದು ಸ್ವಲ್ಪ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು. ಯಾವುದೇ ರೀತಿ ಹಸಿ ಆಗಲಿ ಅದೇನೂ ಇದ್ದಿಲ್ಲ, ಸೂಪರಾಗಿ ಬೆಂದಿತ್ತು. ಸೊ ನೋಡಿ ಆಲೂಗಡ್ಡೆ ಹಾಕೋದ್ರಿಂದ ಎಷ್ಟು ಸಾಫ್ಟಾಗಿದೆ ಒಳಗಡೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.